ಭಾರತದ ರಾಜಕೀಯ ಇತಿಹಾಸದಲ್ಲಿ ಚಾಣಾಕ್ಷ ಎಂದೇ ಗುರುತಿಸಿಕೊಂಡಿರುವ ವ್ಯಕ್ತಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಇವರು ತಮ್ಮ ರಾಜಕೀಯ ಜೀವನದಲ್ಲಿ ಯಾವ ಎತ್ತರಕ್ಕೆ ಏರಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಆದರೆ ರಾಜಕೀಯಕ್ಕೆ ಬರುವ ಮುನ್ನ ಇವರ ಆರಂಭಿಕ ವೃತ್ತಿ ಜೀವನ ಹೇಗಿತ್ತು, ಇವರ ಮೊದಲ ಕೆಲಸ, ಆದಾಯ ಮತ್ತು ಆಸ್ತಿ ಸಂಪತ್ತಿನ ಮೂಲ ಎಷ್ಟಿತ್ತು, ರಾಜಕೀಯಕ್ಕೆ ಪ್ರವೇಶಿಸಿದ ನಂತರ ಇವರ ಆಸ್ತಿ ಸಂಪತ್ತು ಮತ್ತು ಆದಾಯದ ಮೂಲಗಳಲ್ಲಿ ಎಷ್ಟು ಬೆಳವಣಿಗೆ ಆಯಿತು. ಈ ಒಂದು ವಿಡಿಯೋದಲ್ಲಿ ನಾವು ಅಮಿತ್ ಶಾ ಅವರ ಆರ್ಥಿಕ ಜೀವನದ ಬಗ್ಗೆ ನಿಮಗೆ ತಿಳಿಯದ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅಮಿತ್ ಶಾ ಅವರು ಗುಜರಾತ್ನ ಒಂದು ಶ್ರೀಮಂತ ಕುಟುಂಬದ ಹಿನ್ನೆಲೆಯಿಂದ ಬಂದವರು. ಇವರ ತಂದೆ ಅನಿಲ್ ಚಂದ್ರ ಶಾ ಅವರು ಯಶಸ್ವಿ ಪಿವಿಸಿ ಪೈಪ್ ವ್ಯವಹಾರವನ್ನ ನಡೆಸ್ತಾ ಇದ್ರು. ಅಮಿತ್ ಶಾ ಅವರು ತಮ್ಮ ಹುಟ್ಟೂರಾದ ಮೆಹಸಾದಲ್ಲಿ ಶಾಲಾ ಶಿಕ್ಷಣವನ್ನ ಪೂರ್ಣಗೊಳಿಸಿದ ನಂತರ ಉನ್ನತ ಶಿಕ್ಷಣಕ್ಕಾಗಿ ಅಹಮದಾಬಾದ್ಗೆ ತೆರಳಿದ್ರು. ಅಲ್ಲಿ ಸಿಯು ಶಾ ವಿಜ್ಞಾನ ಕಾಲೇಜಿನಲ್ಲಿ ಜೀವ ರಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ವಿಜ್ಞಾನ ಪದವಿ ಅಂದರೆ BSc ಪದವಿಯನ್ನ ಪಡೆದರು. ಇದು ಇವರ ವೈಯಕ್ತಿಕ ಅಭಿವೃದ್ಧಿಯ ಆರಂಭಿಕ ಹಂತವಾಗಿತ್ತು. ತಮ್ಮ ಪದವಿಯ ನಂತರ ಅಮಿತ್ ಶಾ ಅವರು ಮೊದಲು ತಮ್ಮ ತಂದೆಯ ಮಾಲೀಕತ್ವದ PVC ಪೈಪ್ ವ್ಯವಹಾರಕ್ಕೆ ಸೇರಿಕೊಂಡ್ರು. ಅಲ್ಲಿ ಕೆಲಸ ಮಾಡಿದ್ರು. ಈ ಸಮಯದಲ್ಲಿ ಅವರು ವಾಣಿಜ್ಯ ಮತ್ತು ಉತ್ಪಾದನಾ ಕ್ಷೇತ್ರದ ಮೂಲಭೂತ ಅಂಶಗಳನ್ನು ಅರಿತಿದ್ರು. ಇವರು ಹಣಕಾಸು ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿಯೂ ತಮ್ಮ ವೃತ್ತಿ ಜೀವನವನ್ನು ವಿಸ್ತರಿಸಿದ್ರು. ಅಹಮದಾಬಾದ್ನಲ್ಲಿ ಇವರು ಸ್ಟಾಕ್ ಬ್ರೋಕಿಂಗ್ ಆಗಿ ಮತ್ತು ಸಹಕಾರಿ ಬ್ಯಾಂಕುಗಳಲ್ಲಿ ಕಾರ್ಯನಿರ್ವಹಿಸಿದ್ರು. ಸ್ಟಾಕ್ ಬ್ರೋಕಿಂಗ್ನಂತಹ ಉನ್ನತ ಹಣಕಾಸು ಹಿನ್ನೆಲೆಯು ಬಂಡವಾಳ ನಿರ್ವಹಣೆ ಮತ್ತು ಹೂಡಿಕೆಯ ತಂತ್ರಗಳ ಕುರಿತು ಇವರಿಗೆ ಆಳವಾದ ಜ್ಞಾನವನ್ನ ನೀಡಿತು. ಅಮಿತ್ ಶಾ ಅವರ ರಾಜಕೀಯ ಪಯಣವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದರೆ RSS ಜೊತೆಗಿನ ನಿಕಟ ಸಂಪರ್ಕದಿಂದ ಪ್ರಾರಂಭವಾಯಿತು. ಇವರು ಬಾಲ್ಯದಿಂದಲೇ RSS ಶಾಖೆಗಳಲ್ಲಿ ಭಾಗವಹಿಸ್ತಾ ಇದ್ರು ಮತ್ತು ಕಾಲೇಜು ದಿನಗಳಲ್ಲಿ ಆಕ್ಟಿವ್ ಆಗಿ ಸ್ವಯಂ ಸೇವಕರಾಗಿದ್ರು. ಈ ಸೈದ್ಧಾಂತಿಕ ಬುನಾದಿಯು ಇವರ ರಾಜಕೀಯ ಜೀವನದ ದಿಕ್ಕನ್ನು ರೂಪಿಸಿತು. 1982ರಲ್ಲಿ ಇವರು ಅಹಮದಾಬಾದ್ನ RSS ವಲಯಗಳಲ್ಲಿ ತಮ್ಮ ರಾಜಕೀಯ ಸಹಯೋಗಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದರು. ಅಂದಿನಿಂದ ಇವರ ರಾಜಕೀಯ ಪಥ ಆರಂಭಗೊಳ್ತು. ಅಮಿತ್ ಶಾ ಅವರು 2012ರಲ್ಲಿ ಗುಜರಾತ್ ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಧಿಸಿದಾಗ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಇವರು ಮತ್ತು ಇವರ ಕುಟುಂಬದವರು ಒಟ್ಟು 11.79 ಕೋಟಿ ಮೌಲ್ಯದ ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳನ್ನು ಹೊಂದಿದ್ರು. ಇದು ಇವರ ರಾಜಕೀಯ ಜೀವನದ ಮಧ್ಯಂತರ ಹಂತದಲ್ಲಿನ ಆರ್ಥಿಕ ಅಡಿಪಾಯವಾಗಿತ್ತು. 2017ರ ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದಾಗ ಇವರ ಒಟ್ಟು ಆಸ್ತಿಯ ಮೌಲ್ಯವು 34.31 ಕೋಟಿಗೆ ಏರಿತ್ತು. 2012ರ ಮೌಲ್ಯಕ್ಕೆ ಹೋಲಿಸಿದರೆ ಕೇವಲ 5 ವರ್ಷಗಳ ಅವಧಿಯಲ್ಲಿ ಇದು ಸುಮಾರು 191% ಹೆಚ್ಚಳವನ್ನು ತೋರಿಸುತ್ತದೆ. ನಂತರ 2019ರ ಲೋಕಸಭಾ ಚುನಾವಣೆಗೆ ಗಾಂಧಿನಗರದಿಂದ ನಾಮಪತ್ರವನ್ನ ಸಲ್ಲಿಸಿದಾಗ ಇವರ ಒಟ್ಟು ಆಸ್ತಿ ಮೌಲ್ಯವು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ 38.81 ಕೋಟಿಯಾಗಿತ್ತು. ಈ ಬೆಳವಣಿಗೆಯನ್ನು ಮಾಧ್ಯಮಗಳು 7 ವರ್ಷಗಳಲ್ಲಿ 3 ಪಟ್ಟು ಹೆಚ್ಚಳ ಎಂದು ವರದಿ ಮಾಡಿದ್ದವು. ಆದರೆ 2019ರ ಅಫಿಡವಿಟ್ನಲ್ಲಿ ಘೋಷಿಸಲಾದ 38.81 ಕೋಟಿಯಲ್ಲಿ 23.45 ಕೋಟಿ ಮೌಲ್ಯದ ಆಸ್ತಿಗಳು ಅಮಿತ್ ಶಾ ಮತ್ತು ಅವರ ಪತ್ನಿಯಿಂದ ಪಾರಂಪರಿಕವಾಗಿ ಪಡೆದ ಆಸ್ತಿಗಳಾಗಿದ್ವು. ಇದರಲ್ಲಿ ಕೃಷಿಯೇತರ ಭೂಮಿ, ಕಚೇರಿಗಳು ಮತ್ತು ವಸತಿ ಆಸ್ತಿಗಳು ಸೇರಿದಂತೆ 7.85 ಕೋಟಿ ಮೌಲ್ಯದ ಸ್ಥಿರ ಆಸ್ತಿಯನ್ನು ಪಡೆದಿದ್ದನ್ನು ಸಹ ಉಲ್ಲೇಖಿಸಲಾಗಿದೆ. ಇನ್ನು ಇತ್ತೀಚೆಗೆ ಅಂದರೆ 2024ರ ಲೋಕಸಭಾ ಚುನಾವಣೆಯ ಅಫಿಡವಿಟ್ ಪ್ರಕಾರ ಅಮಿತ್ ಶಾ ಅವರ ಘೋಷಿತ ಒಟ್ಟು ಆಸ್ತಿಗಳು 65.7 ಕೋಟಿಗೆ ತಲುಪಿದೆ. ಇದು 2019ರ ಮೌಲ್ಯಕ್ಕಿಂತ ಸುಮಾರು 69% ಹೆಚ್ಚಳವಾಗಿದೆ. ಅದೇ ಅಫಿಡವಿಟ್ನಲ್ಲಿ ಇವರು 42.1 ಲಕ್ಷ ಮೌಲ್ಯದ ಬಾಧ್ಯತೆಗಳು ಮತ್ತು 1.1 ಕೋಟಿ ವಾರ್ಷಿಕ ಆದಾಯವನ್ನ ಘೋಷಿಸಿದ್ದಾರೆ. ಅಮಿತ್ ಶಾ ಅವರ ಸಂಪತ್ತು ಮತ್ತು ಆದಾಯದ ಮೂಲಗಳನ್ನು ಅವರ ಚುನಾವಣಾ ಅಫಿಡವಿಟ್ಗಳಲ್ಲಿ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ರಾಜಕೀಯ ವೇತನಕ್ಕಿಂತ ಹೆಚ್ಚಾಗಿ ಹಣಕಾಸಿನ ಹೂಡಿಕೆಗಳು ಮತ್ತು ಸಂಗಾತಿಯ ಆದಾಯವು ಪ್ರಧಾನ ಪಾತ್ರ ವಹಿಸಿರುವುದು ಕಂಡುಬರುತ್ತೆ. ಅಮಿತ್ ಶಾ ಅವರ ಆದಾಯದ ಮೂಲಗಳನ್ನು ಮುಖ್ಯವಾಗಿ 3 ವಿಭಾಗಗಳಲ್ಲಿ ಘೋಷಿಸಲಾಗುತ್ತದೆ. ರಾಜ್ಯಸಭಾ ಸಂಸದರಾಗಿ ವೇತನ, ಆಸ್ತಿಗಳ ಮೇಲಿನ ಬಾಡಿಗೆ ಆದಾಯ ಮತ್ತು ಕೃಷಿ ಚಟುವಟಿಕೆಗಳಿಂದ ಬರುವ ಆದಾಯ. 2016-17ರ ಹಣಕಾಸು ವರ್ಷಗಳಲ್ಲಿ ಅಮಿತ್ ಶಾ ಅವರ ಘೋಷಿತ ITR ಆದಾಯವು 43 ಲಕ್ಷ ಆಗಿತ್ತು. ಆದರೆ ಅವರ ಪತ್ನಿ ಸೋನಲ್ ಶಾ ಅವರ ಆದಾಯವು
1 ಕೋಟಿಗೂ ಅಧಿಕ ಇತ್ತು. ಮುಂದಿನ ವರ್ಷ 2017-18ರಲ್ಲಿ ಈ ವ್ಯತ್ಯಾಸವು ಮತ್ತಷ್ಟು ವಿಸ್ತರಿಸಿತು. ಅಮಿತ್ ಶಾ ಅವರ ITR ಆದಾಯವು 53.90 ಲಕ್ಷಕ್ಕೆ ಏರಿದರೆ ಸೋನಾಲ್ ಶಾ ಅವರ ITR ಆದಾಯವು 2.30 ಕೋಟಿಗೆ ಏರಿತ್ತು. ಇನ್ನು ಅಮಿತ್ ಶಾ ಅವರ ಒಟ್ಟು ಆಸ್ತಿಗಳಲ್ಲಿ ಚರಾಸ್ತಿಗಳು, ವಿಶೇಷವಾಗಿ ಷೇರು ಮಾರುಕಟ್ಟೆ ಹೂಡಿಕೆಗಳು ಪ್ರಮುಖ ಪಾತ್ರ ಪಡೆದುಕೊಂಡಿವೆ. 2017ರ ರಾಜ್ಯಸಭಾ ಅಫಿಡವಿಟ್ ಪ್ರಕಾರ ಚರ ಆಸ್ತಿಗಳ ಒಟ್ಟು ಮೌಲ್ಯವು 19 ಕೋಟಿ ಆಗಿತ್ತು. ಸ್ವಯಂ ಮತ್ತು ಸಂಗಾತಿಯ ಹೂಡಿಕೆಗಳನ್ನು ಸೇರಿಸಿ ಒಟ್ಟು 18.97 ಕೋಟಿಗೂ ಹೆಚ್ಚು ಮೌಲ್ಯದ ಹೂಡಿಕೆಗಳನ್ನು ಘೋಷಿಸಲ್ಪಟ್ಟವು. ಅಮಿತ್ ಶಾ ಅವರ ಪಾಲು 14.919 ಕೋಟಿ ಮತ್ತು ಸಂಗಾತಿಯ ಪಾಲು 4.78 ಕೋಟಿಯಾಗಿತ್ತು. ಈ ಬಂಡವಾಳವು ABB ಇಂಡಿಯಾ ಲಿಮಿಟೆಡ್, ACC ಲಿಮಿಟೆಡ್, ಆದಿತ್ಯ ಬಿರ್ಲಾ ಹೀಗೆ ಮುಂತಾದ ಕಂಪನಿಗಳಲ್ಲಿನ ವಿವರವಾದ ಷೇರುಗಳ ಪಟ್ಟಿಯನ್ನ ಒಳಗೊಂಡಿದೆ. ಇನ್ನು ನಗದು ಮತ್ತು ಠೇವಣಿಗಳನ್ನ ನೋಡಿದ್ರೆ ಬ್ಯಾಂಕ್ ಠೇವಣಿಗಳು 30.65 ಲಕ್ಷ ಮತ್ತು ನಗದು 1.23 ಲಕ್ಷವನ್ನ ಒಳಗೊಂಡಿತ್ತು. ಇನ್ನು ಆಭರಣಗಳ ವಿಚಾರಕ್ಕೆ ಬಂದರೆ ಒಟ್ಟು 94.04 ಲಕ್ಷ ಮೌಲ್ಯದ ಆಭರಣಗಳನ್ನು ಘೋಷಿಸಲಾಗಿತ್ತು. ಅಮಿತ್ ಶಾ ಅವರ ವೃತ್ತಿಪರ ಹಿನ್ನೆಲೆ ಅಂದ್ರೆ ಸ್ಟಾಕ್ ಬ್ರೋಕರ್ ಆಗಿ ಮತ್ತು ಇವರ ಆಸ್ತಿ ರಚನೆಯು ಸ್ಪಷ್ಟವಾದ ಸಂಬಂಧವನ್ನು ಹೊಂದಿದೆ. ಇವರ ಸಂಪತ್ತಿನ ನಿರ್ವಹಣಾ ತಂತ್ರವು ಸಾಂಪ್ರದಾಯಿಕ ಹಣಕಾಸು ಸಾಧನಗಳಿಗಿಂತ ಹೆಚ್ಚಾಗಿ ಈಕ್ವಿಟಿ ಮತ್ತು ಬಂಡವಾಳ ಲಾಭಗಳ ಮೂಲಕ ಸಂಪತ್ತು ವೃದ್ಧಿಸುವುದರ ಮೇಲೆ ಕೇಂದ್ರೀಕೃತವಾಗಿದೆ ಎಂಬುದನ್ನು ಇದು ಸೂಚಿಸುತ್ತದೆ. 2017ರ ಅಫಿಡವಿಟ್ ಪ್ರಕಾರ ಅಮಿತ್ ಶಾ ಮತ್ತು ಅವರ ಪತ್ನಿಯ ಸ್ಥಿರ ಆಸ್ತಿಗಳ ಒಟ್ಟು ಮಾರುಕಟ್ಟೆ ಮೌಲ್ಯವು 15 ಕೋಟಿ ಆಗಿತ್ತು. ಈ ಸ್ಥಿರ ಆಸ್ತಿಗಳಲ್ಲಿ ಪ್ರಮುಖವಾಗಿ ಕೃಷಿ ಭೂಮಿ 2.06 ಕೋಟಿಗಿಂತ ಹೆಚ್ಚು, ಕೃಷಿಯೇತರ ಭೂಮಿ 5.26 ಕೋಟಿ, ವಾಣಿಜ್ಯ ಕಟ್ಟಡಗಳು 3.95 ಕೋಟಿಗಿಂತ ಹೆಚ್ಚು, ಇನ್ನು ವಸತಿ ಕಟ್ಟಡಗಳು 3.02 ಕೋಟಿ. ಇನ್ನು ಅಮಿತ್ ಶಾ ಅವರ ಆಸ್ತಿ ಬೆಳವಣಿಗೆಯ ವಿಶ್ಲೇಷಣೆಯೊಂದಿಗೆ ಅವರ ಪುತ್ರ ಜೈ ಶಾ ಅವರ ವ್ಯಾಪಕ ಚಟುವಟಿಕೆಗಳಲ್ಲಿ ರಾಜಕೀಯ ಅಧಿಕಾರದ ನಂತರ ಕಂಡುಬರುವ ಅಸಾಧಾರಣ ಬದಲಾವಣೆಗಳು ಸಾರ್ವಜನಿಕ ಮತ್ತು ಆಡಳಿತಾತ್ಮಕ ಪರಿಶೀಲನೆಗೆ ಕಾರಣವಾಯಿತು. 2014ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಮತ್ತು ಅಮಿತ್ ಶಾ ಅವರು ಪಕ್ಷದ ಅಧ್ಯಕ್ಷರಾದ ನಂತರ ಜೈ ಶಾ ಅವರ ಒಡೆತನದ ಟೆಂಪಲ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಹಣಕಾಸು ದಾಖಲೆಗಳಲ್ಲಿ ಭಾರಿ ಬದಲಾವಣೆ ಕಂಡು ಬಂದಿದೆ. 2014-15ರಲ್ಲಿ ಕಂಪನಿಯು ಕೇವಲ 50,000 ವರಮಾನದ ಮೇಲೆ 18,728 ಲಾಭವನ್ನು ತೋರಿಸಿತ್ತು. ಆದರೆ 2015-16ರ ವಹಿವಾಟಿನಲ್ಲಿ ನಾಟಕೀಯವಾಗಿ 80.5 ಕೋಟಿಗೆ ಏರಿತ್ತು. ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 16,000 ಪಟ್ಟು ಹೆಚ್ಚಳವಾಗಿದೆ. ಇದೇ ಅವಧಿಯಲ್ಲಿ ಕಂಪನಿಯು 1.5 ಕೋಟಿ ನಿವ್ವಳ ನಷ್ಟವನ್ನ ವರದಿ ಮಾಡಿದೆ. ವಾಣಿಜ್ಯ ಮತ್ತು ಹಣಕಾಸು ವಿಶ್ಲೇಷಣೆಗೆ ಹೆಚ್ಚಿನ ವಹಿವಾಟು ಮತ್ತು ನಷ್ಟದ ಈ ಸಂಯೋಜನೆಯು ಸಾರ್ವಜನಿಕ ಪರಿಶೀಲನೆಯನ್ನ ಹೆಚ್ಚಿಸಿತು. ಇನ್ನು ಮುಂದಿನ ದಿನಗಳಲ್ಲಿ ಅಮಿತ್ ಶಾ ಅವರು ಮೋದಿಯ ಉತ್ತರಾಧಿಕಾರಿ ಆಗ್ತಾರೆ, ಮುಂದಿನ ಪ್ರಧಾನಿ ಆಗ್ತಾರೆ, ಬಿಜೆಪಿಯ ಪ್ರಧಾನಿ ಆಗ್ತಾರೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇವೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್